ನಮಸ್ತೆ. ಸೊ ಆಫೀಸಲ್ಲಿ ಎಲ್ಲ ಸೇರ್ಕೊಂಡು ಒಂದು ಲಾಂಗ್ ವೀಕೆಂಡ್ಗೆ ಪ್ಲ್ಯಾನ್ ಮಾಡೋಣ ಅಂತ ಮಾಡ್ಕೊಂಡ್ವಿ. ಕೊನೆಗೆ ಡೆಸ್ಟಿನೇಷನ್ ಬಂದು ಕೂರ್ಗ್ ಅಂತ ಡಿಸೈಡ್ ಆಯಿತು. ಸೊ ಒಂದು ಬಸ್ ಬುಕ್ ಮಾಡ್ಕೊಂಡ್ವಿ, 17 ಜನ. ಸೊ ಇನ್ನೇನು ಸ್ಟಾರ್ಟ್ ಮಾಡಬೇಕು, ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ನಾವು ಒಂದು 11 ರೀಚ್ ಆಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ಪಿಗೆ ಜೋಶೇ ಬಂದು ಮ್ಯೂಸಿಕ್ ಮತ್ತು ಡ್ಯಾನ್ಸು. ಹತ್ತತ್ರ ಬಿಡದಿ ಬರೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ವಿ. ಒಂದು ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಮುಂದೆ ಸ್ಟಾರ್ಟ್ ಮಾಡೋಣ ಅಂತ. ಬೆಂಗಳೂರಿಂದ ಒಂದು 223 ಕಿಲೋಮೀಟರ್ ಕುಶಾಲನಗರ, ಅಲ್ಲಿಂದ 8 ಕಿಲೋಮೀಟರ್ ಈ ಹೋಮ್ ಸ್ಟೇ ಇದೆ. ಒಂದು 100 ಎಕರೆ ಪ್ರಾಪರ್ಟಿ ಒಳಗಡೆ ಒಂದು ಬ್ಯೂಟಿಫುಲ್ ಬಂಗ್ಲೆ ಅಂತಲೇ ಹೇಳ್ಕೊಬೋದು. ತುಂಬ ಆಸಮ್ ಆಗಿದೆ. ನೇಚರ್ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಬಂಗ್ಲೆ ಒಳಗಡೆ ನಾವು ಸ್ಟೇ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸೊ ಮಧ್ಯಾಹ್ನ ನಾವು ರೀಚ್ ಆಗಿದ್ದಕ್ಕೆ ಪಾಪ ಅವರು ನಮಗೆ ಲಂಚ್ ರೆಡಿ ಮಾಡಿದರು. ಇಟ್ ವಾಸ್ ವೆರಿ ಆಸಮ್. ಅದಾದಮೇಲೆ ಸ್ವಲ್ಪ ಬಾಡಿ ಆ್ಯಕ್ಟಿವ್ ಆಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಜನ ಫಿಸಿಕಲಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸ್ವಲ್ಪ ಜನ ಇಸ್ಪೇಟು, ನಾನು ಸ್ವಲ್ಪ ಕುಕ್ಕಿಂಗಲ್ಲಿ ಇನ್ವಾಲ್ವ್ ಆದೆ. ಅದಾದಮೇಲೆ ನೈಟ್ ಫೈರ್ ಕ್ಯಾಂಪು ಲೈಟಾಗೆಲ್ಲ ಸೇರಿಕೊಂಡು ಒಂದು ಪಾರ್ಟಿ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಒಂದು ಸಡನ್ ಪ್ಲ್ಯಾನು, ಒಂದು ಆ್ಯಕ್ಟಿವಿಟಿ ಮಾಡೋಣ ಅಂಥೇಳಿ. ಸೊ ಆ ಆ್ಯಕ್ಟಿವಿಟಿಯಲ್ಲಿ ಎಲ್ಲರೂ ಅವರವರೊಂದು ಫನ್ ಆ್ಯಕ್ಟಿವಿಟಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಇಟ್ ವಾಸ್ ವೆರಿ ಫನ್. ಅಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ ಆ ಲೆವೆಲ್ಗೆ ನಾವು ಬಿದ್ದು ನಗಾಡ್ತೀವಿ ಅಂತ. ತುಂಬಾ ಚೆನ್ನಾಗಿತ್ತು. ಆಫೀಸಿಂದ ಇಲ್ಲ ಕಂಪ್ನಿ ಕಡೆಯಿಂದ ಇಲ್ಲ ಫ್ರೆಂಡ್ ಸರ್ಕಲಿಂದ ಟ್ರಿಪ್ ಹಾಕೋಕ್ಕೆ ದಿಸ್ ಇಸ್ ದ ರೈಟ್ ಪ್ಲೇಸ್ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಈ ಹೋಮ್ ಸ್ಟೇ ಬಗ್ಗೆ ನಿಮಗೆ ಡೀಟೇಲ್ಸು ಇಲ್ಲ ಬುಕ್ಕಿಂಗ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸು ನಿಮ್ಗೆ ಕೊಡ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂರ್ಗ್ ಟ್ರೆಡಿಷ್ನಲ್ ಫುಡ್ಡು ಪಾಪುಟ್ಟು ಆ್ಯಂಡ್ ಕಡ್ಬುಟ್ಟು ವಿತ್ ಚಿಕನ್ ಕರಿ. ಸೊ ಆಸಮ್ ಆಗಿತ್ತು. ಅದಾದಮೇಲೆ ನಾವು ವಾಟರ್ ರಾಫ್ಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿ ಹೋದ್ವಿ.